ಶ್ರೀ ಗುರು ಬಸವಲಿಂಗಾಯ ನಮಃ. ಕಳಬೇಡ ಕೊಲ್ಲಬೇಡ, ಹುಸಿಯ ನುಡಿಯಲು ಬೇಡ, ಮುನಿಯಬೇಡ, ಅನ್ಯರಿಗೆ ಅಸಹ್ಯ ಪಡಬೇಡ, ತನ್ನ ಬಣ್ಣಿಸಬೇಡ, ಇದುರು ಹೊಳೆಯಲು ಬೇಡ. ಇದೇ ಅಂತರಂಗ ಶುದ್ಧಿ, ಇದೇ ಬಹಿರಂಗ ಶುದ್ಧಿ, ನಮ್ಮ ಕೂಡಲ ಸಂಗಮ ನೊಲಿಸುವ ಪರಿ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ನಮಸ್ಕಾರ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಶ್ರೀ ಗುರು ಬಸವಲಿಂಗಾಯ ನಮಃ. ಕಳಬೇಡ ಕೊಲ್ಲಬೇಡ, ಹುಸಿಯ ನುಡಿಯಲು ಬೇಡ, ಮುನಿಯಬೇಡ, ಅನ್ಯರಿಗೆ ಅಸಹ್ಯ ಪಡಬೇಡ, ತನ್ನ ಬಣ್ಣಿಸಬೇಡ, ಇದುರು ಹೊಳೆಯಲು ಬೇಡ. ಇದೇ ಅಂತರಂಗ ಶುದ್ಧಿ, ಇದೇ ಬಹಿರಂಗ ಶುದ್ಧಿ, ನಮ್ಮ ಕೂಡಲ ಸಂಗಮ ನೊಲಿಸುವ ಪರಿ. ಆರಂಭದಲ್ಲಿ ನಮ್ಮ ಗುರುಗಳು ಜೀವನದಲ್ಲಿ ನೀನು ಏನು ಮಾಡಬೇಕು ಅಂತ ಹೇಳೋದ್ರಕ್ಕಿಂತ ನೀನು ಏನು ಮಾಡಬಾರ್ದು ಅನ್ನೋದು ತಿಳ್ಕೊಂಡ್ರೆ ಅದು ಮುಂದೆ ನೀನು ಏನು ಮಾಡಿದ್ದು ನಿನಗದು ಶ್ರೇಷ್ಠ ಅಂತ ಅನ್ನಿಸ್ತದಂತ ಈ ವಚನದ ಸಾರಾಂಶವನ್ನು ವಚನ ಪಿತಾಮಹ ಬಸವಣ್ಣನವರು 12ನೇ ಶತಮಾನದಲ್ಲಿ ವಿವರವಾಗಿ ಹೇಳಿದ್ದಾರೆ. ಕಳಬೇಡ, ಇನ್ನೊಬ್ಬರ ವಸ್ತುಗಳನ್ನು ಕಳ್ಳತನ ಮಾಡಬೇಡ, ಯಾವುದೇ ವಸ್ತುಗಳಿಗೆ ನೀನು ಆಸೆ ಪಡಬೇಡ. ಕೊಲ್ಲಬೇಡ, ಯಾವುದೇ ಒಂದು ಜೀವವನ್ನು ಹಿಂಸಿಸಬೇಡ. ಮುನಿಯಬೇಡ, ಇನ್ನೊಬ್ಬರ ಜೊತೆ ನೀನು ಸಿಟ್ಟಿಗೇಳಬೇಡ. ಅಸಹ್ಯ ಪಡಬೇಡ, ಅನ್ಯರಿಗೆ ಅಸಹ್ಯ ಪಡಬೇಡ. ಇನ್ನೊಬ್ರು ಮುಂದಕ್ಕೆ ಹೋದ್ರಂದ್ರೆ ಅವ್ರಲ್ಲಿ ನಾನು ಹಿಂದದೀನಿ, ನಾ ಮುಂದೆ ಹೋಗ್ಬೇಕು, ನನಗಿನ್ನ ಮೇಲದಾರ, ಅವ್ರನ್ನ ನೋಡಿ ನಾವು ಯಾವುದೇ ರೀತಿಲಿದ್ದ ಅಸಹ್ಯ ಪಡಬೇಡ. ತನ್ನ ಬಣ್ಣಿಸಬೇಡ. ತನ್ನ ಬಣ್ಣಿಸಬೇಡ ಅಂತಂದರೆ ತನ್ನಷ್ಟಕ್ಕೆ ತಾನೇ ಹೇಳ್ಕೊಳ್ಳೋದು, ನಾನು ಒಳ್ಳೆಯವ, ನಾನು ಹೆಚ್ಚವ ಅಂತ ಹೇಳಿ ಅಹಂಕಾರ ಭಾವನೆ ಇರಬಾರ್ದು. ಇದೇ ಅಂತರಂಗ ಶುದ್ಧಿ. ಇವೆಲ್ಲವೂ ನಾವು ಅಂತರಂಗದೊಳಗೆ ತಿಳ್ಕೊಂಡ್ರೆ ನಾವು ಬಹಿರಂಗ ಶುದ್ಧಿ ಆಗಿ ಮಾಡ್ಕೋತೇವೆ. ಸೋಪ್ ಹಚ್ಕೊಂಡು ಸ್ನಾನ ಮಾಡ್ತೇವೆ, ಶಾಂಪು ಹಚ್ಕೊಂಡು ಎಲ್ಲ ದೈಹಿಕವಾಗಿ ಎಲ್ಲ ಬಹಿರಂಗ ಸ್ವಚ್ಛ ಮಾಡ್ಕೋತೇವೆ. ಅದೇ ರೀತಿ ನಾವು ಅಂತರಂಗದೊಳಗೂ ಇವನ್ನೆಲ್ಲವೂ ಅಳವಡಿಸ್ಕೊಂಡ್ರೆ ನಮ್ಮ ಜೀವನ ಶ್ರೇಷ್ಠ ಅಂತ ಅನ್ನಿಸ್ತದೆ ಅಂಥೇಳಿ ನನ್ನ ಎರಡು ಮಾತು ಶರಣು ಶರಣ.